ಎಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಈ ಯುಗದ ಹಾದಿ, ಈ ವರ್ಷದ ಹಾದಿ, ನಮ್ಮ ಜೀವನದಲ್ಲಿ ಯಾವುದಕ್ಕೆ ಆರಂಭ, ಏನಕ್ಕೋಸ್ಕರ ಯಾವುದನ್ನು ಮಾಡಕ್ಕೆ ಹೊರಟಿದ್ದೀವಿ ಅಂತ ಪ್ರಕೃತಿ ಸಹ ನಮಗೆ ಸಂದೇಶ ನೀಡ್ತಿದೆ. ಹೇಗೆ ಅಂದರೆ, ಎಲ್ಲ ಕಡೆ ನೋಡ್ತೀರಾ ಚಿಗುರೆಲೆಗಳನ್ನ ಅಲ್ವಾ? ಹಳೆ ಬೇರಿಗೆ ಹೊಸ ಚಿಗುರನ್ನ ನಾನು ಅಳವಡಿಸ್ಕೊಂಡಿದ್ದೀನಿ. ನೀವು ನಿಮ್ಮ ಜೀವನದಲ್ಲಿ ಹಳೆ ಬೇರಿಗೆ ಏನನ್ನು ಹೊಸ ಚಿಗುರಾಗಿ ತೊಗೊತಿದ್ದೀರಾ ಅಂತ ಸೂಚಿಸ್ತಾ ಇದೆ. ಇನ್ನು ಪಂಚಾಂಗ ಏನು ಹೇಳುತ್ತೆ, ತಿಥಿ ವಾರ ನಕ್ಷತ್ರ ಯೋಗ ಕರ್ಣಗಳು ಏನು ಹೇಳ್ತೀವಿ ಅದು ಸಹ ಸಂಕಲ್ಪ ಮಾಡಿ ಅಂತ ಹೇಳ್ತಿದೆ. ಏಕೆ? ನಾವು ಮಾಡೋ ಕೆಲಸ ಕಾರ್ಯಗಳಿಗೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಏನನ್ನು ನೀವು ಅಳವಡಿಸ್ಕೊತಾ ಇದ್ದೀರಾ ಅದನ್ನು ನೀವು ಸಂಕಲ್ಪ ಮಾಡಿ. ಸಂಕಲ್ಪ ಅಂದರೆ ಏನು? ನಮ್ಮ ಮನಸ್ಸಿನ ಇಚ್ಛೆಯನ್ನು ದೃಢವಾಗಿ ನಮಗೆ ನಾವೇ ಕಮಿಟ್ಮೆಂಟ್ ಹೇಳೋದು, ಕಮಿಟ್ ಆಗೋದು, ಅದನ್ನು ದೇವ್ರ ಮುಂದೆ ಪ್ರಕೃತಿ ಮುಂದೆ ಹೇಳುವಂಥದ್ದು. ಈ ವರ್ಷ ನಾನು ಈ ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ, ಇದು ನನಗೆ ಬೇಕಾಗಿದೆ, ನನಗೆ ಶಕ್ತಿ ಯುಕ್ತಿ ಆರೋಗ್ಯ ಐಶ್ವರ್ಯವನ್ನು ದಯಪಾಲಿಸು ಅಂತ. ಸೊ ಆ ಸಂಕಲ್ಪ ಏನು ಹೇಳುತ್ತೆ, ಇದನ್ನು ಬೇವು ಬೆಲ್ಲನ ಸೂಚಿಸುತ್ತೆ. ಏನು ಬೇವು ಬೆಲ್ಲ ಏನು ಸೂಚಿಸುತ್ತೆ ಅಂದರೆ, ಮಾನವನ ಜೀವನಕ್ಕೆ ಸುಖ ದುಃಖ ಅನ್ನೋದು ಅಂಶಗಳು. ಸೊ ಇದನ್ನು ಸಮನಾಗಿ ಸ್ವೀಕರಿಸು ಅಂತ. ಈ ಸಮನಾಗಿ ಸ್ವೀಕರಿಸಬೇಕು ಅಂದರೆ 6 ರುಚಿಗಳು ಉಳ್ಳ ಆ ಸಿಹಿಯನ್ನು ನಾವು ಅನುಭವಿಸಬೇಕು. ಯಾವುದು? ಉಪ್ಪು ಹುಳಿ ಖಾರ ಒಗರು ಕಹಿ ಮತ್ತು ಸಿಹಿ. ಸಿಹಿ ಬೇಕು ಅಂದಾಗ ಈ ಇಷ್ಟು ರುಚಿಗಳನ್ನು ಅನುಭವಿಸ್ಕೊಂಡು ಬರಬೇಕು ನಮ್ಮ ಜೀವನದಲ್ಲಿ. ಆಗ ಮಾತ್ರ ನಾವು ಸಕ್ಸಸ್ನ ನೋಡ್ಕೋಬೋದು. ನಾವು ಏನು ಅಳವಡಿಸ್ಕೊತೀವಿ, ನಾವು ಏನು ಮಾಡ್ತೀವಿ ಅನ್ನೋದನ್ನು ಸಂಕಲ್ಪ ಮಾಡೋಣ. ಮಕ್ಕಳು ಈ ವರ್ಷ ಯಾವ ಸ್ಕಿಲ್ನ ಉಪಯೋಗಿಸ್ಕೊಂಡು ವಿದ್ಯಾಭ್ಯಾಸದ ಕಡೆ ಹೋಗ್ತಾ ಇದ್ದೀರಾ? ಇನ್ನು ದೊಡ್ಡವರು ಪರ್ಸ್ನಲಿ ಪ್ರೊಫೆಷನಲಿ ಯಾವುದನ್ನು ಅಳವಡಿಸ್ಕೊತಾ ಇದ್ದೀರಾ? ಈವನ್ ಸ್ಕಿಲ್ ಆಲ್ಸೋ ಮುಂದಕ್ಕೆ ಹೋಗೋದಕ್ಕೆ. ಇದನ್ನೆಲ್ಲ ನಾವು ಅನುಭವಿಸ್ಕೊಂಡು ಬಂದಾಗ ನಮಗೆ ಮತ್ತೊಂದು ಯುಗ ದಾರಿ ಸಿಗುತ್ತೆ. ಮತ್ತೊಂದು ವರ್ಷ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಕೇಳಿದ್ದೀವಲ್ವಾ? ಸೊ ಮತ್ತೊಂದು ಯುಗ ನಮಗೆ ದಾರಿ ಸಿಗುತ್ತೆ. ನಾವು ಈ ಥರ ಸಂಕಲ್ಪ ಮಾಡಿದಾಗ ನಮಗೆ ಮನಸ್ಸಿಗೂ ಖುಷಿ ಕೊಡುತ್ತೆ. ಕಮಿಟ್ ಆಗಿದ್ದೀನಿ ಅಂತ ಒಂದು ಜವಾಬ್ದಾರಿ ಸಹ ಇರುತ್ತೆ. ನಾವೆಲ್ಲ ಒಂದು ಕಮಿಟ್ ಆಗೋಣ, ಮುಂದಕ್ಕೆ ಹೋಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಈ ವರ್ಷ. ಕರಗಿ ಹೋಗಲಿ ರೋಗ ರುಜಿನ, ಚಿಗುರಿ ಹಸನಾಗಲಿ ಎಲ್ಲರ ಜೀವನ. ಕರಗಿ ಹೋಗಲಿ ರೋಗ ರುಜಿನ, ಚಿಗುರಿ ಹಸನಾಗಲಿ ಎಲ್ಲರ ಜೀವನ. ಹೊಸ ವರ್ಷ ಆದಿ ಇಲ್ಲಿಂದ ಸಾಗಲಿ, ಸಹ ಬಾಳ್ವೆಗೆ ಯುಗಾದಿ ನಾಂದಿಯಾಗಲಿ. ನವ ವರ್ಷ ಬದುಕಿಗೆ ಹರ್ಷವನ್ನು ತರಲಿ. ಧನ್ಯವಾದಗಳು.